guys, welcome back to another new vlog. ರೂಮ್ ಫುಲ್ಲು ಕ್ಲೀನ್ ಆಗುತ್ತೆ. ಅದ್ರ ಮೇಲೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಯಾರಾದ್ರೂ ಬರ್ತಾನೆ ಇರ್ತಾರೆ. ಪಕ್ಕ ಬರ್ತಾಳೆ, ಅವಳ ಜೊತೆ ಅಂತೂ ಫುಲ್ ಅಡ್ಡೆ ಹೊಡಿಬೇಕು ಇವತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು another new vlog. ಸೊ ಇವತ್ತು ಯುಗಾದಿ ಬರ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಿಂದ್ಗಡೆ ಮೆಸ್ ಕಾಣಿಸ್ತಿದೆ ಅಲ್ವಾ, ಅದನ್ನು ಕ್ಲೀನ್ ಮಾಡಬೇಕು. ಹಾಗೆ ವಾರ್ಡ್ರೋಬು ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ. ನಿನ್ನೆ ಗೋಡೆ ಎಲ್ಲ ಒರೆಸಾಯ್ತು. ಇವತ್ತು ವಾರ್ಡ್ರೋಬ್ ಕ್ಲೀನ್ ಮಾಡಿದ್ರೆ ನಮ್ಮ ರೂಮ್ ಫುಲ್ಲು ಕ್ಲೀನ್ ಆಗುತ್ತೆ. ಅಂಡ್ ಇವಳು ನಮ್ಮ ಅಕ್ಕನ ಮಗಳು. ಹಾಯ್ ಮಾಡು ಜುಮು. ಸಮ್ಮರ್ ಹಾಲಿಡೇಸ್ಗೆ ಅಂತ ಬಂದಿದ್ದಾಳೆ. ಇನ್ನೊಂದು 2 ವೀಕ್ಸ್ ಇರ್ತಾಳೆ ಅನ್ಸುತ್ತೆ. ಸೊ ವಾರ್ಡ್ರೋಬ್ ಕ್ಲೀನ್ ಮಾಡೋಕ್ಕೂ ಮುಂಚೆ ಹೇರ್ ಆಯಿಲ್ ಮಾಡಬೇಕು. ಆಗ್ತೆ. ಸೊ ಹೇರ್ ಆಯಿಲ್ ಮಾಡಬೇಕು. ಸೊ ಬರ್ತಿರು ಬಿಡು. ಏನಿಟ್ಟಿದ್ಯಾ? ಇದೇನ್ ನಿಂದು? ಏನೇನು ಇಟ್ಟಿದ್ಯಲ್ಲ? ಪೆನ್ ಡ್ರೈವ್ ಇಟ್ಟಿದ್ಯಾ, ಚೈನ್ ಇಟ್ಟಿದ್ಯಾ, ಕೀ ಇಟ್ಟಿದ್ಯಾ, ಏನೇನು ಇಟ್ಕೊಂಡಿದ್ದಾಳೆ. ಹೇರ್ ಆಯಿಲ್ ಮಾಡಬೇಕು. ಹೇರ್ ಆಯಿಲ್ ಮಾಡೋಣ. ಸೊ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದ್ರ ಮೇಲೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿ ಈ ಥರ ಕುದಿಯಕ್ಕೆ ಇಡಬೇಕು. ಹಾಗಾದ್ರೆ ಸೊ ಏರ್ ಫಾಲ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತಂತೆ. ನನಗೆ ಮುಂಚೆ ಏರ್ ಫಾಲ್ ಆಗ್ತಿತ್ತು, ಬಟ್ ಇವಾಗ ಸ್ವಲ್ಪ ನಿಂತಿದೆ ಏರ್ ಫಾಲ್ ಆಗೋದು. ಬಿಕಾಸ್ ರೋಸ್ ಮೇರಿ ವಾಟರ್ನ ಯೂಸ್ ಮಾಡ್ತಿದ್ದೀನಲ್ಲ, ಅದಕ್ಕೆ. ಏನು ಹೇಳು? ಅಲ್ಲಿದ್ದ ಏನ್ ಮಾಡ್ತೀಯಾ? ಓದು. ಸೊ ಇವಾಗ ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು. ಏನೇ ಮಾಡಕ್ ಹೋದ್ರು ಎರಡೆರಡು ಕೆಲಸ ಮಾಡಬೇಕು. ಈಗ ನೋಡ್ರಿ, ನಮ್ಮ ರಾಣಿ, ಇವಳ ಹೆಸರು ರೋಹಿಣಿ ಅಂತ. ನಾವೆಲ್ಲ ಚುಮ್ಮು ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಈ ತರ ವಿಡಿಯೋ ಮಾಡ್ಬೇಕಾದ್ರೇನೆ ಯಾರಾದ್ರೂ ಬರ್ತಾನೆ ಇರ್ತಾರೆ ಡಿಸ್ಟರ್ಬ್ ಮಾಡಕ್ಕೆ. ಸೊ ಇದು ಕಾಮನ್. ನಾನು ಎಷ್ಟು ಅಂತ ಟೇಕ್ಸ್ ತಗೊಳ್ತಿದ್ದೆ ಅಲ್ವಾ. ಇದನ್ನೆಲ್ಲ ಸೀರಿಯಲ್ ಹೊಲಿಸಿದ್ದು, ನಮ್ಮಮ್ಮನ ಸೀರಿಯಲ್ ಹೊಲಿಸಿದ್ದು. ಯಾವಾಗ್ಲೋ ಒಂದ್ಸಲಿ ಹಾಕೊಂಡಿದ್ವಿ, ಮತ್ತೆ ಹಾಕೋಬೇಕು ಇದನ್ನ.
ಸೊ ಇಷ್ಟೊತ್ತು ಸೊ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಸೊ ಇವಾಗ ತೋರಿಸ್ತೀನಿ ನಿಮಗೆ. ಸೊ ಈ ಪಾರ್ಟ್ ನಮ್ಮದು, ಈ ಪಾರ್ಟ್ ನಮ್ದಲ್ಲ. ಸೊ ಇದೆಲ್ಲ ನಮ್ಮದು. ಹೊಸ ಬಟ್ಟೆ ಮತ್ತು ಯೂಸ್ ಮಾಡದೇ ಇರೋದೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಡೈಲಿ ಯೂಸ್ ಹೊರ್ಗಡೆ ಹಾಕೊಂಡು ಹೋಗೋದಕ್ಕೆ ಅದೆಲ್ಲ ಈ ಕಡೆ ಸ್ಟಫ್ ಮಾಡಿದ್ದೀನಿ. ಸೊ ಇದೆಲ್ಲ ದುಪ್ಪಟ್ಟ ಆ್ಯಂಡ್ ವೇಸ್ಟ್ ಬಟ್ಟೆಗಳು ಇರುತ್ತಲ್ಲ ಅದು. ಸೊ ಇದರಲ್ಲಿ ಸ್ವಲ್ಪ ಫಿಲ್ಟರ್ ಮಾಡಿ ಬೇರೆಯವರಿಗೆ ಕೊಡಬೇಕು. ಸೊ ಇಷ್ಟೊಂದೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಎಲ್ಲ. ಸೊ ಫೈನಲಿ ಕ್ಲೀನ್ ಮಾಡಿಬಿಟ್ಟೆ. ಎಣ್ಣೆಲ್ಲ ಸುರಿತಾ ಇದೆ. ಸೊ ಇವಾಗ ಫ್ರೆಶ್ ಆಗಬೇಕು. ಸೊ ಫ್ರೆಶ್ ಆಗಿ ನಿಮಗೆ ಸಿಗ್ತೀನಿ. ಸೊ ನಾನು ಯೂಸ್ ಮಾಡೋ ಶಾಂಪೂ ಬಂದು ಕಾರ್ತಿಕ ಒಂದು 3 months ಇಂದ ಯೂಸ್ ಮಾಡ್ತಿದ್ದೀನಿ. ಸೊ ಅದೇನಾದ್ರೂ ಖಾಲಿ ಆದ್ರೆ ಈ ತರ ಕಾರ್ತಿಕ ಪೌಡರ್ ಸಿಗುತ್ತೆ. ಇದಕ್ಕೆ ಆಮ್ಲ, ರೀಟಾ ಈ ತರ ಎಲ್ಲ ಯೂಸ್ ಮಾಡಿ ಪೌಡರ್ ಮಾಡಿ ಒಂದು ಪಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನ ನಾನು ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ಶಾಂಪೂ ಇಲ್ಲದೆ ಇರುವಾಗ ನಾನು ಇದನ್ನ ಯೂಸ್ ಮಾಡ್ತೀನಿ. ಫ್ರೆಶ್ ಅಪ್ ಆದ್ಮೇಲೆ ನಿಮಗೆ ಸಿಗ್ತೀನಿ. ಇವತ್ತು ನಮ್ಮ ಅಕ್ಕ ಬರ್ತಾಳೆ. ಅವಳ ಜೊತೆ ಅಂತೂ ಫುಲ್ ಹರಟೆ ಹೊಡಿಬೇಕು ಇವತ್ತು. ತುಂಬಾ ದಿನ ಆದ್ಮೇಲೆ ಬರ್ತಾ ಇದ್ದಾಳೆ. ಸೊ ನಿಮಗೆ ತೋರಿಸ್ತೀನಿ ನಮ್ಮ ಅಕ್ಕನ್ನ. ಸೊ ಅವಳು ಬಂದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಶ್ ಆಗಿ ಮಲ್ಕೊಂಡು ಎದ್ದಿ ನಮ್ಮ ಚುಮ್ಮು ಜೊತೆ ಆಟ ಆಡ್ತಾ ಇದ್ದೆ. ಸೊ ಇವ್ರಮ್ಮ ಬಂದಿದ್ದಾರೆ, ಅಂದ್ರೆ ನಮ್ಮ ಅಕ್ಕ ಬಂದಿದ್ದಾರೆ. ಅವ್ರನ್ನ ಇವಾಗ ತೋರಿಸ್ತೀನಿ ನಿಮಗೆ. ಸೊ ಅವಳು ನನ್ನ ಫೇವ್ರೆಟ್ ಅಕ್ಕ. ಸೊ ಚಿಕ್ಕ ವಯಸ್ಸಿದ್ದಾಗಿಂದನೂ ನಾವಿಬ್ರು ಒಂಥರ ಏನು ಹೇಳ್ತಾರೆ, 2 ದೇಹ 1 ಜೀವ ಥರ ಇದ್ದೀವಿ. ಸೊ ಇವಾಗ ಅವ್ರನ್ನ ಕರಿತೀನಿ. ಅಕ್ಕ, ಕಾವ್ಯಕ್ಕ ಬಾ. ಇವಾಗ ಬರ್ತಾರೆ. ಊರಿಗೆ ಹೋಗ್ತೀವಿ ಇವತ್ತು. ಊರಿಗೆ ಹೋಗಲ್ವಂತೆ, ಬಟ್ ಹೋಗ್ತಾಳೆ ಇವತ್ತು. ಸೊ ಇವರು ನಮ್ಮ ಅಕ್ಕ ಕಾವ್ಯ ಅಂತ. ಅಮ್ಮನ್ ಕಾಣಿಸ್ಲಿ ಇವರು ನಮ್ಮ ಅಕ್ಕ. ಸೊ ಇವರಿಂದಾನೇ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇನ್ಸ್ಪೈರ್ ಅಂದ್ರೆ ಅವ್ರು ಹೇಳ್ತಿದ್ರು, ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡು. ನಾನು ಹೇಳ್ತಿದ್ದೆ ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀನಿ ಅಂತ. ಸೊ ಸ್ಟಾರ್ಟ್ ಮಾಡು ನೋಡೋಣ ಅಂತ ನನಗೆ ಮೋಟಿವ್ ಮಾಡಿದ್ರು. ಸೊ ತುಂಬಾ ದಿವಸದಿಂದ ಅನ್ಕೊಂತಿದ್ದೆ ತೋರಿಸ್ಬೇಕು ಇವ್ರನ್ನ ಅಂತ. ಸೊ ಅವ್ರು ಬಂದಾಗ್ಲೇ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ತೋರಿಸ್ತಿದ್ದೀನಿ ನಿಮಗೆ. ಅಷ್ಟೇ, ಇವತ್ತು ಊರಿಗೆ ಹೋಗ್ತಿದ್ದಾರೆ. ಒಂದು ಮದುವೆ ಇದೆ, ಅದಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ತೋರಿಸ್ಬೇಕು ಅಂತ ಇತ್ತು, ತೋರಿಸ್ದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನ್ ಚಿನಿ ಮಾಡೋದು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.